ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ಗುಣಕ ಅಥವಾ ಮಲ್ಟಿಪ್ಲೈಯರ್ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಗುಣಕ ಅಥವಾ ಮಲ್ಟಿಪ್ಲೈಯರ್ ಅಂತ ಹೇಳುವಂತಹ ಒಂದು ಕಾನ್ಸೆಪ್ಟನ್ನು ಡೆವಲಪ್ ಮಾಡಿದ್ದು ಅಂತ ಹೇಳಿದರೆ RF ಖಾನ್ ರವರು 1931ರಲ್ಲಿ. ಪ್ರಾರಂಭದಲ್ಲಿ ಅದು ಎಂಪ್ಲಾಯ್ಮೆಂಟ್ ಮಲ್ಟಿಪ್ಲೈಯರ್ ಆಗಿತ್ತು. ಕೇನ್ಸ್ ರವರು ಈ ಮಲ್ಟಿಪ್ಲೈಯರ್ ಕಾನ್ಸೆಪ್ಟನ್ನು ತೆಗೆದುಕೊಂಡು ಅದನ್ನು ಅವರು ಇನ್ವೆಸ್ಟ್ಮೆಂಟ್ ಮಲ್ಟಿಪ್ಲೈಯರ್ ಆಗಿ ಡೆವಲಪ್ ಮಾಡ್ತಾರೆ. ಓಕೆ, ಸೊ ಕೇನ್ಸ್ ರವರ ಪ್ರಕಾರ ಮಲ್ಟಿಪ್ಲೈಯರ್ ಅಥವಾ ಗುಣಕ ಅಂದರೆ ಏನು ಅಂತ ಹೇಳಿ. ಸೊ ನೀವು ಈ ಸ್ಕ್ರೀನ್ನಲ್ಲಿ ನೋಡ್ಬೋದು, ಮಲ್ಟಿಪ್ಲೈಯರ್ ಎಸ್ಟಾಬ್ಲಿಷಸ್ ಪ್ರಿಸೈಸ್ ರಿಲೇಷನ್ಶಿಪ್ ಗಿವನ್ ದ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಬಿಟ್ವೀನ್ ಅಗ್ರಿಗೇಟ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಇನ್ಕಮ್ ಆ್ಯಂಡ್ ರೇಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಕೊಂಡು. ಅಂದರೆ ಗುಣಕ ಅಂತ ಹೇಳಿದರೆ ಒಂದು ನಿರ್ದಿಷ್ಟ ಅನುಭೋಗ ಪ್ರವೃತ್ತಿಯಲ್ಲಿ ಗುಣಕ ಅಂತ ಹೇಳಿದರೆ ಸಮಗ್ರ ಉದ್ಯೋಗ ಮತ್ತು ಆದಾಯ ಮತ್ತು ಹೂಡಿಕೆಯ ನಡುವೆ ಒಂದು ನಿರ್ದಿಷ್ಟ ಸಂಬಂಧವನ್ನು ಏರ್ಪಡಿಸುವಂತಹ ಒಂದು ಪರಿಕಲ್ಪನೆಯಾಗಿದೆ ಅಂತ ಹೇಳಿ. ಓಕೆ, ಸೊ ಗುಣಕ ಅಂತ ಹೇಳಿದರೆ ನಿರ್ದಿಷ್ಟ ಅನುಭೋಗ ಪ್ರವೃತ್ತಿಯಲ್ಲಿ ಈ ಗುಣಕ ಅಂತ ಹೇಳುವಂಥದ್ದು ಉದ್ಯೋಗ, ಆದಾಯ ಮತ್ತು ಹೂಡಿಕೆಯ ನಡುವೆ ಸಂಬಂಧವನ್ನು ಏರ್ಪಡಿಸುತ್ತದೆ ಅಂತ ಹೇಳಿ. ಸೊ ಇನ್ನೊಂದು ವ್ಯಾಖ್ಯೆ ಅಥವಾ ಅರ್ಥವನ್ನು ತೆಗೆದುಕೊಂಡ್ರೆ, ಪ್ರಾರಂಭದ ಹೂಡಿಕೆಯಲ್ಲಿನ ಬದಲಾವಣೆಯಿಂದ ಉತ್ಪಾದನೆ ಅಥವಾ ಆದಾಯವು ಎಷ್ಟು ಪಟ್ಟು ಹೆಚ್ಚಾಗಿದೆ ಅಂತ ಹೇಳಿ ತಿಳಿಸುವುದೇ ಗುಣಕ ಅಂತ ಹೇಳಿ. ಅಂದರೆ ಪ್ರಾರಂಭದಲ್ಲಿ ನಾವು ಹೂಡಿಕೆಯನ್ನು ಹೆಚ್ಚಿಸಿದಾಗ ಆದಾಯ ಹೆಚ್ಚಾಗುತ್ತೆ. ಸೊ ಆದಾಯ ಎಷ್ಟು ಹೆಚ್ಚಾಗುತ್ತೆ ಅಂತ ಹೇಳಿ ತಿಳಿಸುವಂಥದ್ದೇ ಗುಣಕ ಅಂತ ಹೇಳಿ ನಾವು ಹೇಳ್ಬೋದು. ಓಕೆ, ಸೊ ಇದನ್ನು ನಾವು ಆದಾಯದಲ್ಲಿನ ಬದಲಾವಣೆ ಮತ್ತು ಹೂಡಿಕೆಯಲ್ಲಿನ ಬದಲಾವಣೆಯ ನಡುವಿನ ಅನುಪಾತ ಎಂದು ಹೇಳ್ಬೋದು. ಸೊ ಇಟ್ ಈಸ್ ಮೆಜರ್ಡ್ ಆಸ್ ದ ರೇಷಿಯೋ ಬಿಟ್ವೀನ್ ಚೇಂಜ್ ಇನ್ ಇನ್ಕಮ್ ಆ್ಯಂಡ್ ಚೇಂಜ್ ಇನ್ ಇನ್ವೆಸ್ಟ್ಮೆಂಟ್. ಮತ್ತು ಇದನ್ನು ಕೆ ಹೇಳುವಂತಹ ಸಿಂಬಲ್ನಿಂದ ವ್ಯಕ್ತಪಡಿಸಲಾಗುತ್ತದೆ. ಸೊ ಈ ಗುಣಕ ಅಂತ ಹೇಳುವಂಥದ್ದು ಆವಾಗಲೇ ಹೇಳಿದ ಹಾಗೆ ಹೂಡಿಕೆಯಲ್ಲಿನ ಪ್ರಾರಂಭಿಕ ಬದಲಾವಣೆಯಿಂದ ಆದಾಯದಲ್ಲಿ ಆಗುವಂತಹ ಅಥವಾ ಸಮಗ್ರ ಆದಾಯದಲ್ಲಿ ಆಗುವಂತಹ ಬದಲಾವಣೆಯನ್ನು ತಿಳಿಸುವಂತಹ ಒಂದು ಪರಿಕಲ್ಪನೆಯಾಗಿದೆ. ಓಕೆ, ಸೊ ಈ ಉದಾಹರಣೆಯಲ್ಲಿ ಇಫ್ ಇನ್ವೆಸ್ಟ್ಮೆಂಟ್ ಇನ್ಕ್ರೀಸಸ್ ಬೈ 1 crore of rupees and the aggregate income rise by 4 crore of rupees, then the multiplier is 4 ಅಂತ ಹೇಳ್ಕೊಂಡು. ಸೊ ಆವಾಗಲೇ ನಾನು ಹೇಳಿದ ಹಾಗೆ ಮಲ್ಟಿಪ್ಲೈಯರ್ ಅಂತ ಹೇಳೋದು ಇನ್ವೆಸ್ಟ್ಮೆಂಟನ್ನು ನೀವು ಜಾಸ್ತಿ ಮಾಡಿದಾಗ ಇನ್ಕಮ್ ಅಂತ ಹೇಳುವಂಥದ್ದು ಎಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಿ ತಿಳಿಸುವಂಥದ್ದು. ಸೊ ಈ ಎಕ್ಸಾಂಪಲ್ನಲ್ಲಿ ನಾವು ಇನ್ವೆಸ್ಟ್ಮೆಂಟನ್ನು 1 crore ಜಾಸ್ತಿ ಮಾಡಿದಾಗ ಅದು ಇನ್ಕಮ್ಮು ಎಷ್ಟು 4 crore ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಂಡು. ಸೊ ಅದರದ್ದು ಫಾರ್ಮುಲಾ ಆವಾಗಲೇ ಹೇಳಿದ ಹಾಗೆ ಇಟ್ ಈಸ್ ಅ ರೇಷಿಯೋ ಬಿಟ್ವೀನ್ ಇನ್ಕ್ರೀಸ್ ಇನ್ ಇನ್ಕಮ್ ಆ್ಯಂಡ್ ಇನ್ಕ್ರೀಸ್ ಇನ್ ಇನ್ವೆಸ್ಟ್ಮೆಂಟ್. ಸೊ ನೀವು ಫಾರ್ಮುಲಾವನ್ನು ನೋಡ್ಬೋದು ಇಲ್ಲಿ, ಕೆ ಈಸ್ ಈಕ್ವಲ್ ಟು ಇನ್ಕ್ರೀಸ್ ಇನ್ ಇನ್ಕಮ್ ಆ್ಯಂಡ್ ಇನ್ಕ್ರೀಸ್ ಇನ್ ಇನ್ವೆಸ್ಟ್ಮೆಂಟ್. ಸೊ ಇಲ್ಲಿ ಇನ್ಕ್ರೀಸ್ ಇನ್ ಇನ್ಕಮ್ ಅಂತ ಹೇಳಿದ್ರೆ ಅದು 4 crores ಮತ್ತು ಇನ್ಕ್ರೀಸ್ ಇನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಅದು 1 crore. ಸೊ ಕೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಅದು 4 ಅಂತ ಹೇಳುವಂಥದ್ದು ಸಿಗುತ್ತೆ ಅಂತ ಹೇಳಿ. ಓಕೆ, ಸೊ ಮತ್ತು ಇಲ್ಲಿ ಚೇಂಜ್ ಇನ್ ಇನ್ಕಮನ್ನು ನೀವು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದರೆ that is also shown in this formula. So ಕೆ ಮಲ್ಟಿಪ್ಲೈಯರ್ ಇಂಟು ಚೇಂಜ್ ಇನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದರೆ ಯು ವಿಲ್ ಕಮ್ ಟು ನೋ ವಾಟ್ ಈಸ್ ದ ಅಮೌಂಟ್ ಆಫ್ ಚೇಂಜ್ ಇನ್ ಇನ್ಕಮ್ ಅಂತ. ಕೆ ಇಸ್ MPCದು ರಿಲೇಷನ್ಶಿಪ್ ಮತ್ತು MPSನ ರಿಲೇಷನ್ಶಿಪ್ ಈಸ್ ಆಲ್ಸೋ ಈ ಈಕ್ವೇಷನ್ನಲ್ಲಿ ವ್ಯಕ್ತಪಡಿಸಲಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟು ಮಲ್ಟಿಪ್ಲೈಯರನ್ನು ಯಾವ ರೀತಿ ನಾವು ಪಡ್ಕೊಳ್ಬೋದು ಅಂತ ಹೇಳಿ, ಯಾವ ರೀತಿ ಡಿರೈವ್ ಮಾಡ್ಕೊಳ್ಬೋದು ಅಂತ ಹೇಳಿ. ಸೊ MPC 0 ಇದ್ದಾಗ, MPS 1 ಇದ್ದಾಗ ಮಲ್ಟಿಪ್ಲೈಯರ್ ವಿಲ್ ಬಿ 1 ಅಂತ ಹೇಳ್ಕೊಂಡು. ಸೊ ದಿಸ್ ಟೇಬಲ್ ಶೋಸ್ ಹೌ when MPC is particular amount, what will be K ಅಂತ ಹೇಳುವಂಥದ್ದು. when MPS is ಒಂದು ಪರ್ಟಿಕ್ಯುಲರ್ ಅಮೌಂಟ್ ಆಗಿದ್ದಾಗ ಕೆ ಎಷ್ಟಿರುತ್ತೆ ಅಂತ ಹೇಳ್ಕೊಂಡು. ಸೊ ಅದರಲ್ಲಿ ದ ಟೇಬಲ್ ಶೋಸ್ ದ್ಯಾಟ್ ದ ಸೈಜ್ ಆಫ್ ದ ಮಲ್ಟಿಪ್ಲೈಯರ್ ವೇರೀಸ್ ಡೈರೆಕ್ಟ್ಲಿ ವಿತ್ MPC ಆ್ಯಂಡ್ ಇನ್ವರ್ಸ್ಲಿ ವಿತ್ MPS ಅಂತ ಹೇಳ್ಕೊಂಡು. ಸೊ ನಿಮಗೆ ವೆನ್ ಇನ್ವೆಸ್ಟ್ಮೆಂಟ್ ಇನ್ಕ್ರೀಸಸ್, ಅಲ್ಲಿ ಇನ್ಕಮ್ ಜಾಸ್ತಿ ಆಗಬೇಕು ಅಂತ ಹೇಳಿದರೆ ಒಬ್ವಿಯಸ್ಲಿ ಅಲ್ಲಿ ಕನ್ಸಂಪ್ಷನ್ನು ಜಾಸ್ತಿ ಇರಲೇಬೇಕು. ಸೊ ನೀವು ಕನ್ಸಂಪ್ಷನ್ ಮಾಡದೆ ಸೇವಿಂಗ್ಸ್ ಮಾಡ್ಕೊಂಡ್ರಿ ಅಂತ ಹೇಳಿದರೆ ಸೊ ಅಲ್ಲಿ ಮಲ್ಟಿಪ್ಲೈಯರ್ ಅಂತ ಹೇಳುವಂಥದ್ದು ಫಂಕ್ಷನ್ ಅಂದರೆ ವರ್ಕ್ ಆಗೋದಿಲ್ಲ ಅಂತ ಹೇಳ್ಬೋದು. ಸೊ ಅಲ್ಲಿ ಇನ್ವೆಸ್ಟ್ಮೆಂಟ್ ಹೆಚ್ಚಾದಾಗ ಇನ್ಕಮ್ಮು ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ಕನ್ಸಂಪ್ಷನ್ ಕೂಡ ಜಾಸ್ತಿ ಇರಬೇಕು.
ಸೊ ಅದಕ್ಕೋಸ್ಕರ ವೆನ್ ಮಲ್ಟಿಪ್ಲೈಯರು ಇಟ್ ವೇರೀಸ್ ಡೈರೆಕ್ಟ್ಲಿ ವಿತ್ ಎಮ್ ಪಿ ಸಿ ಅಂದರೆ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಅಂತ ಹೇಳಿಬಿಟ್ಟು. ಇನ್ನು ಅನುಭೋಗದ ಸೀಮಾಂತ ಪ್ರವೃತ್ತಿ ಹೆಚ್ಚಿದ್ದಾಗ ಮಲ್ಟಿಪ್ಲೈಯರ್ ಇಫೆಕ್ಟು ಕೂಡ ಹೆಚ್ಚಿರುತ್ತೆ ಅಂತ ಹೇಳಿ. ಆದರೆ ನೀವು ಕನ್ಸಂಪ್ಷನ್ ಮಾಡದೆ ಸೇವಿಂಗ್ಸ್ ಮಾಡ್ಕೊಳ್ತೀರಿ ಅಂತ ಹೇಳಿದ್ರೆ ಅಲ್ಲಿ ಮಲ್ಟಿಪ್ಲೈಯರ್ ಎಫೆಕ್ಟು ಕಡಿಮೆ ಇರುತ್ತೆ ಅಂತ ಹೇಳಿ. ಅಂದರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆದಾಗ ಇನ್ಕಮ್ ಹೆಚ್ಚಾಗುವಂಥ ಪ್ರಮಾಣ ಕಡಿಮೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಮಲ್ಟಿಪ್ಲೈಯರ್ ಇಫೆಕ್ಟಲ್ಲಿ ಕಡಿಮೆ ಆಗುತ್ತೆ. ಯಾಕೆ ಹೇಳಿದರೆ ಯು ಆರ್ ನಾಟ್ ಕನ್ಸ್ಯೂಮಿಂಗ್, ಯು ಆರ್ ನಾಟ್ ಸ್ಪೆಂಡಿಂಗ್, ಬಟ್ ಯು ಆರ್ ಸೇವಿಂಗ್ ಅಂತ ಹೇಳಿ. ಅದಕ್ಕೋಸ್ಕರ ಮಲ್ಟಿಪ್ಲೈಯರ್ ವೇರೀಸ್ ಡೈರೆಕ್ಟ್ಲಿ ವಿತ್ ಎಮ್ ಪಿ ಸಿ ಆ್ಯಂಡ್ ಇನ್ವರ್ಸ್ಲಿ ವಿತ್ ಎಮ್ ಪಿ ಎಸ್ ಅಂತ ಹೇಳಿ ಹೇಳ್ಬೋದು. ಆ್ಯಂಡ್ ದೆನ್ ಎಮ್ ಪಿ ಸಿ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ 0 ಆ್ಯಂಡ್ ಲೆಸ್ ದ್ಯಾನ್ 1 ಅಂತ ಹೇಳೋದು. ಸೊ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಅಂತ ಹೇಳುವಂಥದ್ದು ಯಾವಾಗಲೂ 0ಗಿಂತ ಹೆಚ್ಚಿರುತ್ತೆ ಮತ್ತು 1ಕ್ಕಿಂತ ಕಡಿಮೆ ಇರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಮಲ್ಟಿಪ್ಲೈಯರ್ ಅದು ವ್ಯಾಲ್ಯೂ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಬಿಟ್ವೀನ್ ಆಸ್ ಯು ಕ್ಯಾನ್ ಸಿ 1 ಆ್ಯಂಡ್ ಇನ್ಫಿನಿಟಿ ಅಂತ ಹೇಳ್ಕೊಂಡು. ಇಫ್ ದ ಮಲ್ಟಿಪ್ಲೈಯರ್ ಈಸ್ 1 ಇಟ್ ಮೀನ್ಸ್ ಹೋಲ್ ಇನ್ಕಮ್ ಈಸ್ ಸೇವ್ಡ್ ಅಂತ ಹೇಳ್ಕೊಂಡು ಆ್ಯಂಡ್ ನಥಿಂಗ್ ಈಸ್ ಸ್ಪೆಂಟ್ ಬಿಕಾಸ್ ಎಮ್ ಪಿ ಸಿ ಈಸ್ 0 ಅಂತ ಹೇಳ್ಕೊಂಡು. ಮಲ್ಟಿಪ್ಲೈಯರ್ 1 ಅಂತ ಇದ್ದಾಗ ಅದರ ಅರ್ಥ ಎಲ್ಲ ಇನ್ಕಮನ್ನು ನಾವು ಸೇವ್ ಮಾಡ್ಕೊಂಡಿದ್ದೇವೆ ಅಂತ ಹೇಳ್ಕೊಂಡು, ಮತ್ತು ಅಲ್ಲಿ ಎಲ್ಲ ಇನ್ಕಮನ್ನು ಸೇವ್ ಮಾಡ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ಅಲ್ಲಿ ಎಮ್ ಪಿ ಸಿ ಅಂತ ಹೇಳುವಂಥದ್ದು 0 ಅಂತ ಹೇಳ್ಕೊಂಡು. ಸೊ ಈ ರೀತಿ ನಿಮಗೆ ಮಲ್ಟಿಪ್ಲೈಯರ್ದು ವ್ಯಾಲ್ಯೂಸು ಹೀಗೆ ಅದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಯು ಕ್ಯಾನ್ ಸಿ ಆನ್ ದ ಸ್ಕ್ರೀನ್ ಅಂತ ಹೇಳಿಬಿಟ್ಟು. ಓಕೆ, ಸೊ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಯು ಕ್ಯಾನ್ ಸಿ. ಇಫ್ ಮಲ್ಟಿಪ್ಲೈಯರ್ ಇಸ್ ಇನ್ಫಿನಿಟ್ it implies that MPC is equal to 1 ಅಂತ ಹೇಳ್ಕೊಂಡು. ದಟ್ ಮೀನ್ಸ್ ಎಂಟೈರ್ ಇನ್ಕ್ರಿಮೆಂಟ್ ಆಫ್ ಇನ್ಕಮ್ ಈಸ್ ಸ್ಪೆಂಟ್ ಅಂತ ಹೇಳ್ಕೊಂಡು. ಅಂದರೆ ವಾಟ್ ಎವರ್ ಈಸ್ ದ ಅಮೌಂಟ್ ಆಫ್ ಇನ್ಕಮ್ ಇನ್ಕ್ರೀಸ್ಡ್, ದ ಟೋಟಲ್ ಇನ್ಕಮ್ ಇನ್ಕ್ರೀಸ್ಡ್ ಈಸ್ ಸ್ಪೆಂಟ್ ಅಂತ ಹೇಳ್ಬೋದು. ಇನ್ ಸಚ್ ಸಿಚುವೇಶನ್ ಇಟ್ ವಿಲ್ ಲೀಡ್ ಟು ಫುಲ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ಬೋದು, ಅಥವಾ ಇನ್ಫ್ಲೇಷನರಿ ಸಿಚುವೇಶನ್ ಅಂತ ಹೇಳಿ. ಬಟ್ ಇಟ್ ಈಸ್ ಅ ರೇರ್ ಫೆನಾಮಿನಾ ಅಂತ ಹೇಳ್ಕೊಂಡು. ಓಕೆ, ದೆನ್ ವರ್ಕಿಂಗ್ ಆಫ್ ಮಲ್ಟಿಪ್ಲೈಯರ್ ಅಂತ ಹೇಳಿ. ಸೊ ಮಲ್ಟಿಪ್ಲೈಯರ್ ವರ್ಕಿಂಗ್ನಲ್ಲಿ ನಿಮಗೆ 2 ಟೈಪ್ಸ್ ಸಿಗುತ್ತೆ. ಫಾರ್ವರ್ಡ್ ವರ್ಕಿಂಗ್ ಮತ್ತು ಬ್ಯಾಕ್ವರ್ಡ್ ವರ್ಕಿಂಗ್ ಅಂತ ಹೇಳ್ಕೊಂಡು. ಸೊ ಯಾವಾಗ ಇನ್ವೆಸ್ಟ್ಮೆಂಟ್ ಹೆಚ್ಚು ಮಾಡಿದರೆ ನ್ಯಾಚುರಲಿ ಇನ್ಕಮ್ ಕೂಡ ಹೆಚ್ಚಾಗುತ್ತೆ. ಇನ್ವೆಸ್ಟ್ಮೆಂಟ್ ಕಡಿಮೆ ಮಾಡಿದರೆ ಏನಾಗುತ್ತೆ, ಇನ್ಕಮ್ ಕೂಡ ಕಡಿಮೆ ಆಗುತ್ತೆ. ಸೊ ಇನ್ವೆಸ್ಟ್ಮೆಂಟನ್ನು ಹೆಚ್ಚು ಮಾಡಿದಾಗ ಇನ್ಕಮ್ ಜಾಸ್ತಿ ಆಗುವಂತಹ ಒಂದು ಪ್ರೋಸೆಸ್ಸನ್ನು ನಾವೇನು ಹೇಳ್ತೇವೆ, ಫಾರ್ವರ್ಡ್ ವರ್ಕಿಂಗ್ ಅಂತ ಹೇಳ್ತೇವೆ. ಇನ್ವೆಸ್ಟ್ಮೆಂಟನ್ನು ಕಡಿಮೆ ಮಾಡಿದಾಗ ಇನ್ಕಮ್ ಕಡಿಮೆ ಆಗುತ್ತಲ್ಲ, ಆ ಪ್ರಾಸೆಸ್ಸನ್ನು ನಾವೇನು ಹೇಳ್ತೇವೆ, ಬ್ಯಾಕ್ವರ್ಡ್ ವರ್ಕಿಂಗ್ ಅಂತ ಹೇಳ್ತೇವೆ. ಅಂದರೆ ಮುಂಚಲನೆ ಮತ್ತು ಹಿಂಚಲನೆ ಅಂತ ಹೇಳ್ಬೋದು. ಓಕೆ, ಸೊ ಫಾರ್ವರ್ಡ್ ವರ್ಕಿಂಗ್ ಅಂತ ಹೇಳಿದರೆ ಏನು, ಆ್ಯನ್ ಇನ್ಕ್ರೀಸ್ ಇನ್ ಇನ್ವೆಸ್ಟ್ಮೆಂಟ್, ನಾನು ಇವಾಗ ಹೇಳಿದಾಗೆ ಆ್ಯನ್ ಇನ್ಕ್ರೀಸ್ ಇನ್ ಇನ್ವೆಸ್ಟ್ಮೆಂಟ್ ಲೀಡ್ಸ್ ಟು ಇನ್ಕ್ರೀಸ್ಡ್ ಪ್ರೊಡಕ್ಷನ್ ವಿಚ್ ಕ್ರಿಯೇಟ್ಸ್ ಇನ್ಕಮ್ ಆ್ಯಂಡ್ ಜನರೇಟ್ಸ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ಕೊಂಡು. ಓಕೆ, ಸೊ ಯಾವಾಗ ಹೂಡಿಕೆಯನ್ನು ಹೆಚ್ಚು ಮಾಡ್ತೀರಿ ಆಗ ಉತ್ಪಾದನೆಯೂ ಹೆಚ್ಚಾಗುತ್ತೆ, ಅದು ಹೆಚ್ಚುವರಿ ಆದಾಯವನ್ನು ಸೃಷ್ಟಿಸುತ್ತೆ ಮತ್ತು ಅದು ಮತ್ತಷ್ಟು ಅನುಭೋಗವನ್ನು ಹೆಚ್ಚಿಸುತ್ತದೆ ಅಂತ ಹೇಳ್ಕೊಂಡು. ಸೊ ಇದು ಮತ್ತಷ್ಟು ಆದಾಯವನ್ನು ಹೆಚ್ಚಿಸಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಪ್ರಾರಂಭಿಕ ಹೂಡಿಕೆಯ ಮೊತ್ತದಿಂದ ಅಂತ ಹೇಳುವವರೆಗೂ ಕೂಡ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ಫಾರ್ವರ್ಡ್ ವರ್ಕಿಂಗ್ ಆಫ್ ಮಲ್ಟಿಪ್ಲೈಯರ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಈ ಟೇಬಲ್ನಲ್ಲಿ ನೀವು ನೋಡ್ಬೋದು, ಇನಿಷಿಯಲ್ ಚೇಂಜ್ ಇನ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಅಂತ ಹೇಳಿದ್ರೆ 100 crores ಅಂತ ಹೇಳುವಂಥದ್ದು. ಚೇಂಜ್ ಇನ್ ಫಸ್ಟ್ ರೌಂಡ್ನಲ್ಲಿ ಅಲ್ಲಿ ಚೇಂಜ್ ಇನ್ ಇನ್ಕಮ್ ಎಷ್ಟಾಗಿರುತ್ತೆ ಅಂತ ಹೇಳಿದ್ರೆ ಅದು ಕೂಡ 100 crores ಇರುತ್ತೆ. ಸೊ ಅಲ್ಲಿ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ 0.5 ಆಗಿರೋದ್ರಿಂದಾಗಿ ಹಾಫ್ ಆಫ್ ದ ಇನ್ಕಮ್ ಈಸ್ ಸ್ಪೆಂಟ್ ಅಂತ ಹೇಳಿ. ಸೊ ಅದು 50 crores. ಸೊ ರಿಮೈನಿಂಗ್ ಈಸ್ ಸೇವ್ಡ್, ಅದು ಕೂಡ 50 crores ಅಂತ ಹೇಳ್ಕೊಂಡು. ಓಕೆ, ಸೊ ಇಲ್ಲಿ ಚೇಂಜ್ ಇನ್ ಕನ್ಸಂಪ್ಷನ್ ಅಂತ ಹೇಳಿದ್ರೆ ಎಕ್ಸ್ಪೆಂಡಿಚರ್ ಆಫ್ ಒನ್ ಈಸ್ ಇನ್ಕಮ್ ಫಾರ್ ಅನದರ್ ಅಂತ ಹೇಳ್ಕೊಂಡು. ಸೊ ಅದು ಇನ್ಕಮ್ ಕ್ರಿಯೇಟ್ ಆಗಿದ್ದು 50 crore ಅಂತ ತಗೊಂಡ್ರೆ, ಸೊ 50 crore ನಿಮಗೆ 25 crore ಈಸ್ ಸ್ಪೆಂಟ್ ಮತ್ತು 25 crore ಈಸ್ ಸೇವ್ಡ್ ಅಂತ ಹೇಳ್ಕೊಂಡು. ಅಗೇನ್ ಈ 25 crore ಏನು ಸ್ಪೆಂಟ್ ಆಗಿದೋ ಇಟ್ ಕ್ರಿಯೇಟ್ಸ್ ರೆವಿನ್ಯೂ ಅಲ್ವಾ. ಸೊ ರೆವಿನ್ಯೂ 25 crore ಅಂತ ತಗೊಂಡ್ರೆ ಅಗೇನ್ ಅದರದ್ದು 50%. ಸೊ ಈ ರೀತಿ ಇನಿಷಿಯಲ್ ಏನು ಇನ್ವೆಸ್ಟ್ಮೆಂಟ್ ಆಗಿದೆ, ಚೇಂಜ್ ಇನ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 100 crores ಇದೆ, ಅದು 0 ಇನ್ಕಮ್ ಕ್ರಿಯೇಟ್ ಮಾಡುವವರೆಗೂ ಕೂಡ ಈ ಮಲ್ಟಿಪ್ಲೈಯರ್ ಇಫೆಕ್ಟ್ ಅಂತ ಹೇಳುವಂಥದ್ದು ಮುಂದುವರಿಯುತ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಹಾಗಾಗಿ ಚೇಂಜ್ ಇನ್ ಇನ್ವೆಸ್ಟ್ಮೆಂಟು 100 crores ಆದರೆ
ಚೇಂಜ್ ಇನ್ ಇನ್ಕಮ್ ಅಂತ ಹೇಳುವಂಥದ್ದು 200 ಕ್ರೋರ್ಸ್ ಆಗಿದೆ. ಆ 200 ಕ್ರೋರ್ಸ್ನಲ್ಲಿ ಬಿಕಾಸ್ MPC ಅಂತ ಹೇಳೋದು 0.5 ಆಗಿರೋದ್ರಿಂದಾಗಿ 100 ಕ್ರೋರ್ಸ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ಗಾಗುತ್ತೆ, 100 ಕ್ರೋರ್ಸ್ ಸೇವಿಂಗ್ಸಿಗಾಗುತ್ತೆ ಅಂತ ಹೇಳ್ಕೊಂಡು. ಸೊ ಈ ಎಕ್ಸಾಂಪಲ್ನಲ್ಲಿ ನೀವು ಆವಾಗಲೇ ಒಂದು ಏನು ಫಾರ್ಮುಲಾ ಇತ್ತಲ್ವಾ, ಏನು ಇನ್ವೆಸ್ಟ್ಮೆಂಟು ಇಂಟು ಕೆ ತೊಗೊಂಡ್ರೆ ಅದೆಷ್ಟು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಿದ್ರೆ ಚೇಂಜ್ ಇನ್ ಇನ್ಕಮ್ ಎಷ್ಟು ಕೆ ಇಲ್ಲಿ ಎಕ್ಸಾಂಪಲ್ನಲ್ಲಿ 2 ಅಂತ ಹೇಳಿ ಆಗಿದೆ. ಸೊ 100 ಇಂಟು 2 ಅಂತ ಹೇಳಿದ್ರೆ 200 ಆಗುತ್ತೆ. ಇನ್ನೊಂದು ಫಾರ್ಮುಲಾವನ್ನು ತೆಗೆದುಕೊಂಡ್ರೆ ಚೇಂಜ್ ಇನ್ ಇನ್ಕಮ್ ಭಾಗಿಸು ಚೇಂಜ್ ಇನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಆದಾಯದ ಬದಲಾವಣೆ 200 ಕೋಟಿ ಭಾಗಿಸು ಹೂಡಿಕೆಯಲ್ಲಿನ ಬದಲಾವಣೆ 100 ಕೋಟಿ ಅಂತ ಹೇಳಿದ್ರೆ ನಿಮಗೆ ಗುಣಕದ ಮೌಲ್ಯ 2 ಅಂತ ಹೇಳುವಂಥದ್ದು ತಿಳಿದು ಬರುತ್ತೆ. ಓಕೆ, ಸೊ the table reveals that an initial increment investment leads to same increase in investment ಅಂತ ಹೇಳುವಂಥದ್ದು. ಓಕೆ, ಇನ್ಕಮ್ ಅಂತ ಹೇಳುವಂಥದ್ದು. ಸೊ ಇಲ್ಲೊಂದು ಎರರ್ ಆಗಿದೆ. ಸೇಮ್ ಇನ್ಕ್ರೀಸ್ ಇನ್ ಏನು ಇನ್ಕಮ್ ಅಂತ ಹೇಳುವಂಥದ್ದು. ಆಫ್ ದಿಸ್ 50 crores ಆರ್ ಸೇವ್ಡ್ ಆ್ಯಂಡ್ 50 crores ಆರ್ ಸ್ಪೆಂಟ್ ಅಂತ ಹೇಳ್ಕೊಂಡು. ಸೊ ಈ ರೀತಿ this dwindling process of income generation continues in the secondary rounds till the total income generated from the 100 crores reaches to 200 crores ಅಂತ ಹೇಳ್ಕೊಂಡು. ಸೊ 100 crores ಇನ್ವೆಸ್ಟ್ಮೆಂಟ್ನಿಂದ ಈ ಪ್ರಾಸೆಸ್ಸು ಕಂಟಿನ್ಯೂ ಆಗ್ತಾ ಅದು 200 crores ಆಗುವವರೆಗೂ ಕೂಡ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಕೊಂಡು. ಸೊ ಇದು ಮಲ್ಟಿಪ್ಲೇಯರ್ ಫಾರ್ಮುಲಾದಲ್ಲಿ ನಾನು ಆವಾಗಲೇ ಹೇಳಿದ್ನಲ್ಲ, ಆ ರೀತಿ ಇನ್ಕಮ್ನಲ್ಲಿನ ಗುಣಕದ ಮೌಲ್ಯ 2 ಆಗಿದ್ದಾಗ ಹೂಡಿಕೆಯಲ್ಲಿನ ಬದಲಾವಣೆ 100 ಆಗಿದ್ದಾಗ ನಿಮಗೆ ಗುಣಕದ ಮೌಲ್ಯ ಎಷ್ಟು ಅಂತ ಹೇಳಿ ಸಿಗುತ್ತೆ, 2 ಅಂತ ಹೇಳ್ಕೊಂಡು ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಈ ಡಯಾಗ್ರಾಮ್ನಲ್ಲಿ ನಿಮಗೆ ಫಾರ್ವರ್ಡ್ ವರ್ಕಿಂಗ್ ಆಫ್ ಮಲ್ಟಿಪ್ಲೈಯರ್ ಅಂತ ಹೇಳುವಂಥದ್ದು ಸಿಗುತ್ತೆ. ಸೊ ನಾನಿಲ್ಲಿ ಈ ಡಯಾಗ್ರಾಮ್ ಬಗ್ಗೆ ನಿಮಗೆ ಹೆಚ್ಚಿನ ವಿವರಣೆ ಬೇಕು ಅಂತ ಹೇಳಿದ್ರೆ ನಾನು ಇಲ್ಲಿ ನಿಮಗೆ ML ಜಿಂಗಲ್ರವರ ಬುಕ್ಕನ್ನು ರೆಫರ್ ಮಾಡಲಿಕ್ಕೆ ಸಜೆಸ್ಟ್ ಮಾಡ್ತೇನೆ. ಸೊ ಅದರಲ್ಲಿ ನಿಮಗೆ ಫಾರ್ವರ್ಡ್ ವರ್ಕಿಂಗ್ ಆಫ್ ಮಲ್ಟಿಪ್ಲೈಯರ್ ನಿಮಗೆ ಕರೆಕ್ಟಾಗಿ ತಿಳಿದು ಬರುತ್ತೆ. ಸೊ ಬ್ಯಾಕ್ವರ್ಡ್ ವರ್ಕಿಂಗ್ ಆಫ್ ದ ಮಲ್ಟಿಪ್ಲೈಯರ್ ಅಂತ ಹೇಳಿದ್ರೆ ಆ್ಯಸ್ ಐ ಹ್ಯಾವ್ ಆಲ್ರೆಡಿ ಸೆಡ್, if investment decreases the multiplier operates backward ಅಂತ ಹೇಳುವಂಥದ್ದು. ಅಂದರೆ if investment decreases the amount of income generated will also decrease ಅಂತ ಹೇಳ್ಬೋದು. A reduction in investment will lead to contraction of income and consumption ಅಂತ ಹೇಳ್ಕೊಂಡು. ಸೊ ಫೈನಲಿ ಅದೇನಾಗುತ್ತೆ ಅಂತ ಹೇಳಿದ್ರೆ will lead to cumulative decline in income and consumption till the contraction in aggregate income is the multiple of the initial decrease in ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಕೊಂಡು. ಓಕೆ, ಸೊ ಎಷ್ಟು ನಮಗೆ ಫಾರ್ವರ್ಡ್ ಫಂಕ್ಷನಿಂಗ್ನಲ್ಲಿ ಯಾವುದು ಮಲ್ಟಿಪ್ಲೈಯರ್ನ ಫಾರ್ವರ್ಡ್ ಫಂಕ್ಷನಿಂಗ್ನಲ್ಲಿ ಯಾವ ರೀತಿ ಇನ್ವೆಸ್ಟ್ಮೆಂಟನ್ನು ಹೆಚ್ಚು ಮಾಡಿದಾಗ ಡಬಲ್ ಇನ್ಕಮ್ ಕ್ರಿಯೇಟ್ ಆಗುತ್ತೋ ಅದೇ ರೀತಿಯಲ್ಲಿ ಇಲ್ಲಿ ಇನ್ವೆಸ್ಟ್ಮೆಂಟನ್ನು ನಾವು ಕಡಿಮೆ ಮಾಡಿದಾಗ, ಯಾವುದು ಬ್ಯಾಕ್ವರ್ಡ್ ವರ್ಕಿಂಗ್ ಆಫ್ ದ ಮಲ್ಟಿಪ್ಲೈಯರ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ನೀವು ಕಡಿಮೆ ಮಾಡಿದಾಗ ಅದರದ್ದು ಡಬಲ್ನಷ್ಟು ಇನ್ಕಮ್ಮು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಇದು ಕೇನ್ಸ್ ರವರ ಒನ್ ಆಫ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ಕೇನ್ಸ್ ಟು ದ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಥಿಯರಿ. ಸೊ ಮಲ್ಟಿಪ್ಲೈಯರ್ ಅಂತ ಹೇಳುವಂಥದ್ದು ಕೇನ್ಸ್ ರವರ ಉದ್ಯೋಗ ಮತ್ತು ಆದಾಯದ ಸಿದ್ಧಾಂತದ ಒಂದು ಪ್ರಮುಖ ಕೊಡುಗೆ ಅಂತ ಹೇಳ್ಬೋದು. ಇವಾಗಲೂ ಕೂಡ ಹಲವಾರು ಆರ್ಥಿಕ ಸಮಸ್ಯೆಗಳಲ್ಲಿ ನಾವು ಈ ಮಲ್ಟಿಪ್ಲೈಯರ್ ಕಾನ್ಸೆಪ್ಟಿನ ಬಳಕೆಯನ್ನು ನೋಡ್ಬೋದು. ಓಕೆ, ಸೊ ಅಸಂಪ್ಷನ್ಸ್ ಆಫ್ ಮಲ್ಟಿಪ್ಲೈಯರ್ ಯಾವುದು ಕೇನ್ಸ್ ರವರ ಗುಣಕದ ಸಿದ್ಧಾಂತವು ಕೆಲವು ಕಲ್ಪನೆಗಳನ್ನು ಆಧರಿಸಿದೆ ಅಂತ ಹೇಳ್ಕೊಂಡು. ದೇರ್ ಇಸ್ ಚೇಂಜ್ ಇನ್ ಅಟೋನಮಸ್ ಇನ್ವೆಸ್ಟ್ಮೆಂಟ್ ಬಟ್ ಇಂಡ್ಯೂಸ್ಡ್ ಇನ್ವೆಸ್ಟ್ಮೆಂಟ್ ಇಸ್ ಆಬ್ಸೆಂಟ್ ಅಂತ ಹೇಳಿ. ಸೊ ಕೇನ್ಸ್ರವರು ಸಾರ್ವಜನಿಕ ವೆಚ್ಚಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಹಾಗಾಗಿ ಅವರಲ್ಲಿ ಏನು ಸ್ವಯಂ ಪ್ರೇರಿತ ಹೂಡಿಕೆ ಮಾತ್ರ ಬದಲಾಗ್ತದೆ, ಸ್ವಾಯತ್ತ ಹೂಡಿಕೆ ಸ್ಥಿರವಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಇದು ಮೊದಲನೇ ಕಲ್ಪನೆ. ಎರಡನೇದು ಅಂತ ಹೇಳಿದ್ರೆ MPC ಇಸ್ ಕಾನ್ಸ್ಟೆಂಟ್ ಅಂತ ಹೇಳ್ಕೊಂಡು, ಅಂದರೆ ಸೀಮಾಂತ ಅನುಭೋಗ ಪ್ರವೃತ್ತಿಯು ಸ್ಥಿರವಾಗಿರುತ್ತೆ ಅಂತ ಹೇಳಿ. ನೀವು ಅಲ್ಲಿ ಆ ಟೇಬಲನ್ನು ನೀವು ಒಂದ್ಸಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಥ್ರೂ ಔಟ್ ದ ಏನು ಮಲ್ಟಿಪ್ಲೈಯರ್ ಫಂಕ್ಷನ್ ಆಗ್ತಾ ಹೋಗೋದ್ರಲ್ಲಿ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅದರಲ್ಲಿ ಏನು ಯು ಸಿ ದ್ಯಾಟ್ ದ MPC ಈಸ್ 0.5 ಓನ್ಲಿ, ಅದು ಚೇಂಜ್ ಆಗೋದಿಲ್ಲ ಅಂತ ಹೇಳುವಂಥದ್ದು. ಓಕೆ, ಸೊ ದಿಸ್ ಈಸ್ ಸೆಕೆಂಡ್ ಅಸಂಪ್ಷನ್. ಥರ್ಡ್ ಅಸಂಪ್ಷನ್ ಅಂತ ಹೇಳಿದ್ರೆ ಕನ್ಸಂಪ್ಷನ್ ಈಸ್ ಅ ಫಂಕ್ಷನ್ ಆಫ್ ಕರೆಂಟ್ ಇನ್ಕಮ್ ಅಂತ ಹೇಳ್ಕೊಂಡು. ಸೊ ಇಲ್ಲಿ ಅನುಭೋಗ ಅಂತ ಹೇಳುವಂಥದ್ದು ಪ್ರಸ್ತುತ ಆದಾಯ ಏನಿದೆಯೋ ಅದರಿಂದ ಮಾಡುವಂತಹ ಅನುಭೋಗವಾಗಿರುತ್ತೆ ಅಂತೇಳಿ. ಸೊ ಪಾಸ್ಟ್ ಇನ್ಕಮ್ ಇಸ್ ನಾಟ್ ಕನ್ಸಿಡರ್ಡ್ ಹಿಯರ್ ಇನ್ ದಿಸ್ ಮಲ್ಟಿಪ್ಲೈಯರ್ ಕಾನ್ಸೆಪ್ಟ್ ಅಂತ ಹೇಳುವಂಥದ್ದು. ಓಕೆ, ಸೊ ದೇರ್ ಆರ್ ನೋ ಟೈಮ್ ಲ್ಯಾಗ್ಸ್ ಇನ್ ದ ಮಲ್ಟಿಪ್ಲೈಯರ್ ಪ್ರಾಸೆಸ್. ಅಂದರೆ
ಅಲ್ಲಿ ಇನ್ವೆಸ್ಟ್ಮೆಂಟ್ನಿಂದ ಇನ್ಕಮ್ ಕ್ರಿಯೇಟ್ ಆಗ್ತಾ ಹೋಗುತ್ತಲ್ವ, ಅದು ಕಂಟಿನ್ಯೂಸ್ ಪ್ರಾಸೆಸ್ ಆಗಿರುತ್ತೆ, ಅದ್ರ ಮಧ್ಯೆ ಯಾವುದೇ ಗ್ಯಾಪ್ ಇರೋದಿಲ್ಲ ಅಂತ ಹೇಳ್ಕೊಂಡು. ನೆಕ್ಸ್ಟ್ ಅಸಂಪ್ಷನ್ ಅಂತ ಹೇಳಿದರೆ ಏನು ಹೊಸ ಏನು ಹೂಡಿಕೆ ಏನಿದೆಯೋ ಅದು ಮಲ್ಟಿಪ್ಲೈಯರ್ ಪ್ರಾಸೆಸ್ ಕಂಪ್ಲೀಟ್ ಆಗುವ ತನಕ ಹಾಗೆಯೇ ಏನು ಮೇಂಟೈನ್ ಆಗುತ್ತೆ ಅಂತ ಹೇಳುವಂಥದ್ದು. ಅಂದರೆ ಇನ್ವೆಸ್ಟ್ಮೆಂಟ್ ಈಸ್ ಮೇಂಟೈನ್ಡ್ ಸ್ಟಡಿಲಿ ಫಾರ್ ದ ಕಂಪ್ಲೀಷನ್ ಆಫ್ ದ ಮಲ್ಟಿಪ್ಲೈಯರ್ ಪ್ರಾಸೆಸ್. ಅಂದರೆ ಅದು 100 crores ಇದ್ದದ್ದು ಇಟ್ ಈಸ್ ಮೇಂಟೈನ್ಡ್ ಸ್ಟಡಿಲಿ ಸೊ ದಟ್ ಏನು ಮಲ್ಟಿಪ್ಲೈಯರ್ ಪ್ರಾಸೆಸ್ ಈಸ್ ಕಂಪ್ಲೀಟೆಡ್ ಅಂತ ಹೇಳ್ಕೊಂಡು. ನೆಕ್ಸ್ಟ್ ಒನ್, ಕನ್ಸ್ಯೂಮರ್ ಗೂಡ್ಸ್ ಆರ್ ಅವೈಲೇಬಲ್ ಇನ್ ರೆಸ್ಪಾನ್ಸ್ ಟು ಇಫೆಕ್ಟಿವ್ ಡಿಮಾಂಡ್ ಫಾರ್ ದೆಮ್. ಅಲ್ಲಿ ಕನ್ಸ್ಯೂಮರ್ ಗೂಡ್ಸನ್ನ ಅವೈಲಬಿಲಿಟಿ ಹೇಳುವಂಥದ್ದು ಇರುತ್ತೆ ಅಂತ ಹೇಳುವಂಥದ್ದು ಮತ್ತೊಂದು ಕಲ್ಪನೆ. ಮತ್ತು ನೆಕ್ಸ್ಟ್ 7th ಒನ್ ಅಂತ ಹೇಳಿದರೆ ಕನ್ಸ್ಯೂಮರ್ ಗೂಡ್ಸ್ನ ಇಂಡಸ್ಟ್ರಿಗೆ ಸರ್ಪ್ಲಸ್ ಕೆಪಾಸಿಟಿ ಅಂತ ಹೇಳುವಂಥದ್ದು ಇರುತ್ತೆ. ಅಂದರೆ ಏನು ಡಿಮಾಂಡ್ ಕ್ರಿಯೇಟ್ ಆಗುತ್ತೋ ಅದನ್ನು ಮೀಟ್ ಮಾಡುವಂತಹ ಸರ್ಪ್ಲಸ್ ಕೆಪಾಸಿಟಿ ಅಂತ ಹೇಳುವಂಥದ್ದು ಇರುತ್ತೆ ಅಂತ ಹೇಳುವಂಥದ್ದು. ನೆಕ್ಸ್ಟ್ ಅಂತ ಹೇಳಿದರೆ ಆರ್ಥಿಕತೆಯಲ್ಲಿ ಬೇಕಾದಂತಹ ಸಂಪನ್ಮೂಲವು ಸುಲಭವಾಗಿ ಸಿಗುತ್ತೆ ಅಂತ ಹೇಳಿ. ಆನಂತರ ದೆರ್ ಇಸ್ ಆನ್ ಇಂಡಸ್ಟ್ರಿಯಲೈಸ್ಡ್ ಇಕಾನಮಿ ಇನ್ ವಿಚ್ ಮಲ್ಟಿಪ್ಲೈಯರ್ ಪ್ರಾಸೆಸ್ ಆಪರೇಟ್ಸ್. ಸೊ ಮಲ್ಟಿಪ್ಲೈಯರ್ ಪ್ರಾಸೆಸ್ ಆಪರೇಟ್ ಆಗುವಂಥದ್ದು ಇಂಡಸ್ಟ್ರಿಯಲೈಸ್ಡ್ ಇಕಾನಮಿಯಲ್ಲಿ ಅಂತ ಹೇಳಿ ಪರೋಕ್ಷವಾಗಿ ಇಲ್ಲಿ ಹೇಳಲಾಗಿದೆ. ಸೊ ದಟ್ ಈಸ್ ಅನದರ್ ಅಸಂಪ್ಷನ್. ಮತ್ತು ದ ಇಕಾನಮಿ ಈಸ್ ಆಲ್ಸೋ ಕ್ಲೋಸ್ಡ್ ಇಕಾನಮಿ ವಿಚ್ ಈಸ್ ಅನ್ಎಫೆಕ್ಟೆಡ್ ಬೈ ಫಾರಿನ್ ಇನ್ಫ್ಲುಯೆನ್ಸ್. ಅಂದರೆ ಅದು ಮುಕ್ತ ಆರ್ಥಿಕತೆಯಲ್ಲ, ವಿದೇಶಿ ಯಾವುದು ವ್ಯಾಪಾರ ಇದರಿಂದ ಪ್ರಭಾವಕ್ಕೊಳಗಾಗದೇ ಇರುವಂತಹ ಒಂದು ಕ್ಲೋಸ್ಡ್ ಇಕಾನಮಿ ಅಂತ ಹೇಳುವಂಥದ್ದು ಮತ್ತೊಂದು ಅಸಂಪ್ಷನ್ ಅಂತ ಹೇಳ್ಕೊಂಡು. ನೆಕ್ಸ್ಟ್ ಅಂತ ಹೇಳಿದ್ರೆ ಪ್ರೈಸಸ್ ಆರ್ ಕಾನ್ಸ್ಟೆಂಟ್, ಬೆಲೆಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಅಂತ ಹೇಳ್ಕೊಂಡು. ನಂತರ ಅನುಭೋಗ ಹೂಡಿಕೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳೋ ಕಾನ್ಸೆಪ್ಟ್ ನಿಮಗೆ ಗೊತ್ತಿದೆ, ವೇಗೋತ್ಕರ್ಷ ಅಂತ ಹೇಳುವಂಥದ್ದು. ಸೊ ಆ ವೇಗೋತ್ಕರ್ಷದ ಪರಿಣಾಮವನ್ನು ಇಲ್ಲಿ ಪರಿಗಣಿಸಲಾಗಿಲ್ಲ ಅಂತ ಹೇಳುವಂಥದ್ದು. ನೆಕ್ಸ್ಟು ಆರ್ಥಿಕತೆಯಲ್ಲಿ ಪೂರ್ಣೋದ್ಯೋಗ ಇಲ್ಲ ಅಂತ ಹೇಳುವಂಥದ್ದು ಮತ್ತೊಂದು ಕಲ್ಪನೆ. ಸೊ ಇವು ಗುಣಕದ ಏನು ಅಸಂಪ್ಷನ್ಸು ಕೂಡ ಹೌದು, ಕಲ್ಪನೆಗಳು ಹೌದು, ಹಾಗೆಯೇ ಗುಣಕದ ಮಿತಿಯೂ ಕೂಡ ಹೌದು ಅಂತ ಹೇಳ್ಬೋದು. ನೆಕ್ಸ್ಟು ಗುಣಕದ ಸೋರಿಕೆಗಳು ಅಂತ ಹೇಳ್ಕೊಂಡು. ಸೊ ಆದಾಯ ಸೃಷ್ಟಿ ಆಗುವಂತಹ ಆದಾಯ ಸೃಷ್ಟಿಯ ಒಂದು ಹಂತದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಕೆಲವು ಡೈವರ್ಷನ್ಸ್ಗಳು ಅಂತ ಹೇಳುವಂಥದ್ದು ಬರುತ್ತೆ. ಅಂದರೆ ಆದಾಯ ಸೃಷ್ಟಿ ಆಗೋದಿಲ್ಲ ಅಲ್ಲಿ. ಸೊ ಅದು ಗುಣಕದ ಪರಿಣಾಮವನ್ನು ಕುಂದಿಸ್ತದೆ ಅಂತ ಹೇಳ್ಬೋದು. ಸೊ ಅದನ್ನು ನಾವೇನು ಅಂತ ಹೇಳ್ತೇವೆ, ಲೀಕೇಜಸ್ ಆಫ್ ಮಲ್ಟಿಪ್ಲೈಯರ್ ಅಂತ ಹೇಳಿ ಕರಿತೇವೆ. ಸೊ ಯಾವುದು ಆ ಲೀಕೇಜಸ್ ಅಂತ ಹೇಳಿದರೆ ಫಸ್ಟ್ ಒನ್ನು ಉಳಿತಾಯ ಅಂತ ಹೇಳುವಂಥದ್ದು. ಸೊ ಗುಣಕದ ಪ್ರಕ್ರಿಯೆಯಲ್ಲಿ ಉಳಿತಾಯ ಅಂತ ಹೇಳುವಂಥದ್ದು ಪ್ರಮುಖ ಲೀಕೇಜ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಾವು ಯಾವಾಗ ಆದಾಯ ಸೃಷ್ಟಿಯಾಗುತ್ತೆ ಅದನ್ನು ನಾವು ಹೆಚ್ಚು ಉಳಿತಾಯ ಮಾಡ್ತಾ ಹೋದ್ವಿ ಅಂತ ಹೇಳಿದರೆ ಅಲ್ಲಿ ಆದಾಯ ಮತ್ತಷ್ಟು ಸೃಷ್ಟಿಯಾಗುವಂತಹ ಸಂದರ್ಭ ಕಡಿಮೆ ಆಗುತ್ತಾ ಬರುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಅಲ್ಲಿ ನೀವು ನೋಡ್ಬೋದು MPS ಜಾಸ್ತಿ ಆಯಿತು, ಗುಣಕದ ಮೌಲ್ಯ ಕಡಿಮೆ ಆಯಿತು ಅಂತ ಹೇಳಿದರೆ ಅಲ್ಲಿ ಸೋರಿಕೆ ಅಂತ ಹೇಳುವಂಥದ್ದು ಹೆಚ್ಚಿರುತ್ತೆ ಅಂತ ಅಂದರೆ ಹೂಡಿಕೆಯಿಂದ ಆದಾಯ ಸೃಷ್ಟಿಯಾಗುವಂತಹ ಪ್ರಮಾಣ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಸೆಕೆಂಡ್ ಒನ್ ಅಂತ ಹೇಳಿದ್ರೆ ಸ್ಟ್ರಾಂಗ್ ಲಿಕ್ವಿಡಿಟಿ ಪ್ರಿಫರೆನ್ಸ್ ಅಂತ ಹೇಳ್ಕೊಂಡು. ಓಕೆ, ಅಂದರೆ ಆದಾಯ ಹೆಚ್ಚಾದಾಗ ಜನರು ಅದನ್ನು ಖರ್ಚು ಮಾಡುವುದರ ಬದಲು ಅದನ್ನು ದ್ರವ್ಯದ ರೂಪದಲ್ಲೇ ಇರಿಸಿಕೊಳ್ಳುವುದಕ್ಕೆ ಬಯಸಿದ್ರು ಅಂತ ಹೇಳಿದರೆ ಆದಾಯ ಮತ್ತಷ್ಟು ಆದಾಯವನ್ನು ಸೃಷ್ಟಿಸುವುದಿಲ್ಲ. ಹಾಗಾಗಿ ಅಲ್ಲಿ ಗುಣಕ ಅಂತ ಹೇಳುವಂಥದ್ದು ಕಾರ್ಯಾಚರಣೆ ಆಗುವುದಿಲ್ಲ ಅಂತ ಹೇಳ್ಬೋದು. ಇದು ಎರಡನೇದು. ಮೂರನೇದು ಅಂತ ಹೇಳಿದರೆ ಪರ್ಚೇಸ್ ಆಫ್ ಓಲ್ಡ್ ಸ್ಟಾಕ್ ಆ್ಯಂಡ್ ಸೆಕ್ಯೂರಿಟಿ. ಹಳೆಯ ಷೇರು ಸೆಕ್ಯೂರಿಟೀಸ್ಗಳನ್ನು ನಾವು ಆದಾಯ ಹೆಚ್ಚಾದಾಗ ಅದನ್ನು ನಾವು ಹಳೆಯ ಷೇರು ಮತ್ತು ಷೇರುಪತ್ರಗಳನ್ನು ಖರೀದಿಸಲಿಕ್ಕೆ ಬಳಸ್ಕೊಂಡ್ವಿ ಅಂತ ಹೇಳಿದರೆ ಅಲ್ಲಿ ಅನುಭೋಗಿ ಸರಕುಗಳಿಗೆ ಬೇಡಿಕೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಸೊ ಅಲ್ಲಿ ಆದಾಯ ಅಂತ ಹೇಳುವಂಥದ್ದು ಮತ್ತಷ್ಟು ಸೃಷ್ಟಿಯಾಗುತ್ತಾ ಹೋಗೋದಿಲ್ಲ ಅಂಥೇಳಿ. ನಂತರ ಹೆಚ್ಚಾದ ಆದಾಯವನ್ನು ನಾವು ಅನುಭೋಗಕ್ಕೆ ಬಳಸುವುದರ ಬದಲು ಸಾಲವನ್ನು ಮರುಪಾವತಿಸುವುದಕ್ಕೆ ಬಳಸಿದ್ರಿ ಅಂತ ಹೇಳಿದರೆ ಹೆಚ್ಚಾದ ಆದಾಯವು ಅನುಭೋಗದ ಮುಖಾಂತರ ಮತ್ತಷ್ಟು ಆದಾಯವನ್ನು ಸೃಷ್ಟಿಸುವುದು ಕಡಿಮೆ ಆಗುತ್ತದೆ ಅಂತ ಹೇಳ್ಬೋದು. ನೆಕ್ಸ್ಟು ಆದಾಯ ಹೆಚ್ಚಾದಾಗ ಅಲ್ಲಿ ಬೆಲೆಯೂ ಕೂಡ ಹೆಚ್ಚಾಯಿತು ಅಂತ ಹೇಳಿದರೆ ಅಲ್ಲಿ
ಏನು ಮಲ್ಟಿಪ್ಲೈಯರ್ ಎಫೆಕ್ಟ್ ಆಫ್ ದ ಇನ್ಕ್ರೀಸ್ಡ್ ಇನ್ಕಮ್ ಮೇ ಬಿ ಡಿಸಿಪೇಟೆಡ್ ಆನ್ ಹೈಯರ್ ಪ್ರೈಸಸ್ ಅಂತ ಹೇಳ್ಕೊಂಡು, ಅಂದರೆ ಅದು ಮತ್ತಷ್ಟು ಹೆಚ್ಚಿನ ಆದಾಯವನ್ನು ಸೃಷ್ಟಿಸುವುದಕ್ಕೆ ವಿಫಲವಾಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಅಂತ ಹೇಳಿದ್ರೆ, ಹೆಚ್ಚಾದ ಆದಾಯವನ್ನು ನಾವು ದೇಶೀಯ ಸರಕುಗಳನ್ನು ಖರೀದಿಸುವುದಕ್ಕೆ ಬಳಸುವುದರ ಬದಲು ವಿದೇಶಿ ಸರಕುಗಳನ್ನು ಖರೀದಿಸುವುದಕ್ಕೆ ಬಳಸಿದ್ವಿ ಅಂತ ಹೇಳಿದರೆ ಆವಾಗ ಇಲ್ಲಿ ದೇಶದೊಳಗಡೆ ಆದಾಯ ಸೃಷ್ಟಿಸುವಂಥ ಪ್ರಕ್ರಿಯೆ ನಿಂತು ಹೋಗುತ್ತೆ ಅಂತ ಹೇಳಿ. ನಂತರ ಹೆಚ್ಚಾದ ಆದಾಯ ಒಂದು ವೇಳೆ ಅದು ಲಾಭದ ರೂಪದಲ್ಲಿದೆ ಅಂತ ಹೇಳಿದರೆ ಆ ಲಾಭವನ್ನು ನಾವು ವಿತರಿಸದೆ ಹಾಗೆ ಇಟ್ಟುಕೊಂಡ್ವಿ ಅಂತ ಹೇಳಿದರೆ ಇವನ್ ಅದು ಕೂಡ ಮತ್ತಷ್ಟು ಆದಾಯವನ್ನು ಸೃಷ್ಟಿಸುವಲ್ಲಿ ಏನು ಒಂದು ತಡೆ ಅಂತ ಹೇಳ್ಬೋದು. ನೆಕ್ಸ್ಟ್ ಟ್ಯಾಕ್ಸೇಷನ್ ಅಂತ ಹೇಳ್ಕೊಂಡು, ಸೊ ಇಲ್ಲಿ ತೆರಿಗೆಗಳು ಹೆಚ್ಚಾಯಿತು ಅಂತ ಹೇಳಿದರೆ ಆವಾಗ ಈ ಉದಾಹರಣೆಯಲ್ಲಿ ನೋಡಿ, ಇನ್ಕಮ್ ಟ್ಯಾಕ್ಸ್, ಪ್ರೋಗ್ರೆಸಿವ್ ಟ್ಯಾಕ್ಸಸ್ ಜಾಸ್ತಿ ಆಯಿತು ಅಂತ ಹೇಳಿದರೆ ಇನ್ಕಮ್ ಜಾಸ್ತಿ ಆದಾಗ ಅಲ್ಲಿ ನಮಗೆ ಖರ್ಚು ಮಾಡಲಿಕ್ಕೆ ಉಳಿಯುವಂತಹ ಹಣದ ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಆಗ ಆದಾಯ ಹೆಚ್ಚಾಗಿರುವಂಥದ್ದು ಅಲ್ಲಿ ತೆರಿಗೆ ರೂಪದಲ್ಲಿ ಹೊರಟೋಗುತ್ತೆ ಹೊರತು ಅದು ಮತ್ತಷ್ಟು ಆದಾಯವನ್ನು ಸೃಷ್ಟಿಸುವಲ್ಲಿ ವಿಫಲವಾಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಎಕ್ಸೆಸ್ ಸ್ಟಾಕ್ಸ್ ಆಫ್ ಕನ್ಸಂಪ್ಷನ್ ಗೂಡ್ಸ್ ಅಂತ ಹೇಳಿ. ಸೊ ಯಾವಾಗ ಸರಕುಗಳಿಗೆ ಬೇಡಿಕೆ ಅಂತ ಹೇಳುವಂಥದ್ದು ಇರುವಂತಹ ದಾಸ್ತಾನಿನಿಂದಲೇ ಪೂರೈಸಲ್ಪಡುತ್ತದೆಯೋ ಆಗ ಅಲ್ಲಿ ಮತ್ತಷ್ಟು ಆದಾಯ ಸೃಷ್ಟಿಯಾಗುವಂತಹ ಪ್ರಕ್ರಿಯೆ ನಿಂತು ಹೋಗುತ್ತದೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ there will be no further increase in employment, income and multiplier process. So there will be no increase in employment and income, and multiplier process will come to a halt till the existing stocks are exhausted ಅಂತ ಹೇಳ್ಕೊಂಡು. ಅಂದರೆ ಯಾವಾಗ ಹೆಚ್ಚಾದ ಬೇಡಿಕೆಯು ಇರುವಂಥ ದಾಸ್ತಾನಿನಿಂದಲೇ ಪೂರೈಕೆ ಆಗ್ತಾ ಇದೆಯೋ ಆವಾಗ ಅದು ಮತ್ತಷ್ಟು ಆದಾಯವನ್ನು ಸೃಷ್ಟಿಸುವುದಿಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಪ್ರೋಗ್ರಾಮ್ಸ್, ಸಾರ್ವಜನಿಕ ಹೂಡಿಕೆಯ ಕಾರ್ಯಕ್ರಮಗಳು ಅಂತ ಹೇಳ್ಕೊಂಡು. ಸೊ ಇದು ಕೂಡ ಯಾವಾಗ ಹೆಚ್ಚಾದ ಆದಾಯವು ಪಬ್ಲಿಕ್ ಎಕ್ಸ್ಪೆಂಡಿಚರ್ನಿಂದ ಪ್ರಭಾವಕ್ಕೊಳಗಾಯಿತು ಅಂತ ಹೇಳಿದರೆ ಸೊ ಅದು ಇಟ್ ಮೇ ಫೇಲ್ ಟು ಇಂಡ್ಯೂಸ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳ್ಕೊಂಡು. ಓಕೆ, ಸೊ ಇದು ಏನು, these are the major leakages in income generation process which reduce the size of multiplier ಅಂತ ಹೇಳ್ಕೊಂಡು. ಸೊ ಆದಾಯ ಸೃಷ್ಟಿಯಾಗುವಂತಹ ಏನು ಆ ಪ್ರಕ್ರಿಯೆಯಲ್ಲಿ ಇವು ಪ್ರಮುಖವಾದಂತಹ ಸೋರಿಕೆಗಳು ಅಂತ ಹೇಳ್ಕೊಂಡು. ಸೊ ಅದು ಗುಣಕದ ಮೌಲ್ಯವನ್ನು ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಇದಿಷ್ಟು ಗುಣಕಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು. ಧನ್ಯವಾದಗಳು.